ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಆಸ್ಪತ್ರೆ ವತಿಯಿಂದ ತಾಲೂಕಿನ ಸರ್ಕಾರಿ ಮತ್ತು ಖಾಸಗಿ ಕ್ಲಿನಿಕ್ಗಳ ವೈದ್ಯರಿಗೆ ಹಾಗೂ ಸಿಬ್ಬಂದಿಗಳಿಗೆ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಸಾರ್ವಜನಿಕ ಆಸ್ಪತ್ರೆಯ ಮಕ್ಕಳ ತಜ್ಞ ಡಾಕ್ಟರ್ ಜಯಕುಮಾರ್ ಅವರು ಹಾವು ಮತ್ತು ನಾಯಿ ಕಚ್ಚುವಿಕೆ ಹಾಗೂ ಚಿಕ್ಕ ಮಕ್ಕಳಿಗೆ ಬರುವ ಕಾಯಿಲೆ, ಎದೆ ನೋವು ಸೇರಿದಂತೆ ವಿವಿಧ ರೋಗಗಳಿಗೆ ತಕ್ಷಣವೇ ಚಿಕಿತ್ಸೆ ನೀಡಿ ಗುಣಪಡಿಸುವ ಬಗ್ಗೆ ವೈದ್ಯರಿಗೆ ಒಂದು ದಿನದ ಸಂವಾದ ಕಾರ್ಯಕ್ರಮದಲ್ಲಿ ತರಬೇತಿ ನೀಡಿದರು. ಇದೇ ವೇಳೆ ಮಾತನಾಡಿದ ಅವರು, ಈಗಾಗಲೇ ಬೇಸಿಗೆ ಕಾಲ ಆರಂಭವಾಗಿದ್ದರಿಂದ ವಿಷ ಜಂತುಗಳ ಹಾವಳಿ ಹೆಚ್ಚಾಗಲಿದ್ದು, ಯಾವುದೇ ಹಾವು ಚೇಳು ನಾಯಿ ಕಚ್ಚಿದ ತಕ್ಷಣವೇ ತಡ ಮಾಡದೆ ಹತ್ತಿರದ ಆಸ್ಪತ್ರೆಯ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು. ಹಾವು ಕಚ್ಚಿದ್ದ ವ್ಯಕ್ತಿಯನ್ನು ಭಯಪಡಿಸದೆ ವಿಷ ದೇಹಕ್ಕೆ ವ್ಯಾಪಿಸಿದೆಯೋ ಇಲ್ಲವೋ ಎಂಬುದನ್ನು ಖಚಿತ ಮಾಡಿಕೊಂಡು ಸೂಕ್ತ ಚಿಕಿತ್ಸೆ ನೀಡಬೇಕು. ನಾಟಿ ವೈದ್ಯರ ಬಳಿ ಹೋಗದೆ ಆಸ್ಪತ್ರೆಗೆ ಕರೆತರಬೇಕು. ಈ ವರ್ಷ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ 75 ಮಂದಿಗೆ ಹಾವು ಕಚ್ಚಿದ ಪ್ರಕರಣ ದಾಖಲಾಗಿದ್ದು, 74 ಮಂದಿಯನ್ನು ಬದುಕುಳಿಸಿದ್ದು, ಕೂಡ್ಲಿಗಿ ಮೂಲದ ಒಬ್ಬರನ್ನು ಮಾತ್ರ ತಡವಾಗಿ ಆಸ್ಪತ್ರೆಗೆ ಬಂದಿದ್ದರಿಂದ ಸಾವನ್ನಪ್ಪಿದ್ದಾರೆ. ಇನ್ನು ಚಿಕ್ಕ ಮಕ್ಕಳು ಇರುವ ಮನೆಯಲ್ಲಿ ನೆಲ ಹಸಿಯಾಗಿದೆ, ಒಣಗಿರಬೇಕು. ಅಪಾಯಕಾರಿ ರಾಸಾಯನಿಕ ವಸ್ತುಗಳು ಕೈಗೆ ಸಿಗದಂತೆ ನೋಡಿಕೊಳ್ಳಬೇಕಿದ್ದು, ಆಟದ ವಸ್ತುಗಳು ಮತ್ತು ನಾಣ್ಯವನ್ನು ಕೈಗೆ ಕೊಡಬಾರದು. ನೀರು ಕೊಳ, ಬಕೆಟ್ ಬಳಿ ಮಕ್ಕಳನ್ನು ಬಿಡಬಾರದು. ಚಿಕ್ಕ ಮಕ್ಕಳನ್ನು ಎತ್ತಿಕೊಂಡು ಅಡುಗೆ ತಯಾರಿಸಬಾರದು. ಮಕ್ಕಳ ಬಗ್ಗೆ ಪೋಷಕರು ಹೆಚ್ಚು ಜಾಗರೂಕರಾಗಬೇಕು. ವೈದ್ಯರು ಯಾವುದೇ ರೋಗದಿಂದ ಬಳಲುವ ವ್ಯಕ್ತಿಗೆ ನಿರ್ಲಕ್ಷ್ಯ ವಹಿಸದೆ ಸಮಾಧಾನದಿಂದ ಉತ್ತಮ ಚಿಕಿತ್ಸೆಯನ್ನು ನೀಡಬೇಕು ಎಂದು ಸಲಹೆ ನೀಡಿದರು. ತಿಳುವಳಿಕೆ ನಾವು ತಿಳ್ಕೊಂಡಾಗ ಏನಾಗುತ್ತೆ, ನಾವು ಒಂದು ಎಸ್ಪೆಷಲಿ ಡಾಗ್ ಬೈಟ್ ಇಮಿಡಿಯೇಟ್ ಥ್ರೆಟ್ ಇಲ್ಲ, ಬಟ್ ಸ್ನೇಕ್ ಬೈಟ್ ಎವ್ರಿ ಮಿನಿಟ್ ಈಸ್ ಇಂಪಾರ್ಟೆಂಟ್. ಸೊ ನಾವು ಅದು ಏನಿದೆ, ಹಾವು ಕಚ್ಚಿರೋ ಇದು ವಿಷ ದೇಹದಲ್ಲಿ ಸೇರ್ಕೊಂಡಾಗ ಅದು ಸಿವಿಯರಿಟಿ ಹೋಗ್ತದೆ. ಸೊ ಅಂತ ಟೈಮಲ್ಲಿ ಎಷ್ಟು ಬೇಗ ನಾವು ಶೀಘ್ರವಾಗಿ ಮಾಡ್ತಾ ಸ್ನೇಕ್ ಬೈಟ್ ಕೇಸ್ ಬರುತ್ತೆ, ಬಟ್ ಅದನ್ನ ರೆಫರ್ ಮಾಡೋ ಸ್ಥಿತಿ ಇರಲ್ಲ. ಇನ್ನೇನು ಅವಾಗ ಅಟ್ಲೀಸ್ಟ್ ನಾವು ಗೈಡ್ಲೈನ್ಸ್ ನಾವು ತಿಳ್ಕೊಂಡಿದ್ರೆ ಹ್ಯಾಂಡ್ ಕಾನ್ಫಿಡೆಂಟ್ಲಿ, ಬಟ್ ನಮ್ಗೆ ಗೊತ್ತಿಲ್ಲ ಅಂತಲ್ಲ, ಈ ಥರ ನಾವು ಗೈಡ್ಲೈನ್ಸ್ ತಿಳ್ಕೊಂಡಾಗ ಇಲ್ಲ ಈ ಥರ ಇದೆ, ಸೊ ಇದನ್ನ ನಾವು ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬರ್ತದೆ. ಸೊ ಹಿ ಬಿ ಸೇವಿಂಗ್ ಮೆನಿ ಲೈಫ್ಸ್. ಸೊ ನಮ್ಮ ಸುಜಿತ್ ಸರ್ ಬಿ ಸೇವಿಂಗ್ ಮೆನಿ ಲೈಫ್ಸ್. ಈ ಥರ ಅದ್ರ ಜೊತೆಗೆ ಇನ್ನೊಂದು ನಾನು ಹೇಳ್ತೀನಿ, ಡಾಗ್ ಬೈಟ್ನಲ್ಲೂ ಅಷ್ಟೇ. ಸೊ ಅದು ಇಮಿಡಿಯೇಟ್ ಥ್ರೆಟ್ ಇರೋದಿಲ್ಲ, ಬಟ್ ಯಾವಾಗ ಬೇಕಾನ ಮುಂದೆ ಈವನ್ ಆಫ್ಟರ್ ಸಮ್ ಟೈಮ್, ಅಂದರೆ ಆಫ್ಟರ್ 6 months ಆದ್ಮೇಲೂ ಅದು ಇದಾಗ್ಬೋದು, ಅದರ ಒಂದು ಏನಿದೆ ರೇಬಿಸ್ ಕಾಯಿಲೆ ಬರ್ಬೋದು. ಸೊ ನಾವು ನೆಗ್ಲೆಕ್ಟ್ ಮಾಡಕ್ಕೆ ಬರೋದಿಲ್ಲ. ಸೊ ಗೈಡ್ಲೈನ್ಸ್ ಏನಿದೆ ಅದ್ರ ಪ್ರಕಾರ ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ರೆ ಸುಮಾರು ನಾವು ಮರಣ ಇದನ್ನೆಲ್ಲ ನಾವು ತಪ್ಪಿಸ್ಬೋದು, ಮತ್ತು ಸಫರಿಂಗ್ ಕಷ್ಟ ನಷ್ಟ ಇದನ್ನು ಸಹ ನಾವು ತಪ್ಪಿಸ್ಬೋದು ಅಂತ ಹೇಳಿ, ಮತ್ತು ಹಾಗೆ ಚೈಲ್ಡ್ಹುಡ್ ಎಮರ್ಜೆನ್ಸೀಸ್ ಪಿಡಿಯಾಟ್ರಿಷಿಯನ್ನೇ ಬೇಕು ಅಂತಿಲ್ಲ. ಬೇಸಿಕ್ ನಾವು ಏನು ನಾಲೆಡ್ಜ್, ಬೇಸಿಕ್ ಪ್ರಾಥಮಿಕ ಹಂತದ ನಾಲೆಡ್ಜು, ಒಂದು ಮಗು ಬಂದಾಗ ಆ ಅದೆಷ್ಟು ಮಟ್ಟಿಗೆ ಸಿಕ್ಕಾಗಿದೆ, ನಮ್ಮ ಕೋಗ್ನಿಟಿವ್ ಡಿಕ್ಲೈನ್ ಆಗ್ತದೆ. ಸೊ ಅದಕ್ಕೆ ನಾವು ಎವ್ರಿ ನೌ ಅಂಡ್ ದೆನ್ ಆಗಿನಲ್ಲೇ ನಾವು ಇಂಥ ತರಬೇತಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಇದನ್ನು ನಾವು ಪುನರ್ಮರಣ ಮಾಡ್ತಾ ಇರೋದ್ರಿಂದ ನಮ್ಮಿಂದ ಒಂದು ಉತ್ತಮ ಸೇವೆ ಸಿಗುತ್ತೆ, ನಮ್ಮ ಜ್ಞಾನ ಹೆಚ್ಚಾಗುತ್ತೆ, ನಮ್ಮ ಕೌಶಲ್ಯ ಹೆಚ್ಚಾಗುತ್ತೆ, ಅಪ್ಸ್ಕಿಲಿಂಗ್ ಅವರ್ಸಸ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಆಗಿ ತನ್ಮೂಲಕ ನಮಗೆ ಜನಕ್ಕೆ ಒಳ್ಳೆಯ ಸೇವೆ ಕೊಡೋದಕ್ಕೆ ಸರಿಯಾದ ಒಂದು ಸೇವೆ ನಮ್ಮ ಎಲ್ಲ ವೈದ್ಯಾಧಿಕಾರಿಗಳಿಗೆ, ನಮ್ಮ CHOs ಕೊಡಬೇಕು ಅಂತ ತುಂಬ ದಿವಸದಿಂದ ಕನಸಿತ್ತು. ಫಸ್ಟ್ ನಮ್ಮ ಆಸ್ಪತ್ರೆ ಸಿಬ್ಬಂದಿ, ಹಾಸ್ಪಿಟಲ್ ಡಾಕ್ಟರ್ಸ್ಗೆ ಅವ್ರಿಗೆಲ್ಲ ಕೊಟ್ಟೆ, ಒಳ್ಳೆ ಉತ್ತಮವಾದ ಸ್ಪಂದನೆ ಸಿಕ್ತು. ನಮ್ಮೆಲ್ಲ ಪಾಪ ಎಲ್ಲ ಇದು ಬ್ಯುಸಿಯಾಗಿ ಬಂದು ಎಲ್ಲ ಕೇಳಿ ಬಹಳ ಇಂಟ್ರೆಸ್ಟ್ ತೋರಿಸಿದ್ರು. ಸೊ ಹಾಗೆ ಈಗಲೂ ನಮ್ಮೆಲ್ಲ ವೈದ್ಯಾಧಿಕಾರಿಗಳು ಅಷ್ಟೇ ಫೋನ್ ಅಟ್ಲೀಸ್ಟ್ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ಈವನ್ ಫ್ರಮ್ ಡೇ ಆಫ್ ಬರ್ತ್, 1 ತಿಂಗಳಿಂದ ಮಕ್ಕಳಿಗೆ ಕೆಲವು ಕಾಗ್ನಿಟಿವ್ ಫಂಕ್ಷನ್ಸ್ ಅದು ಗೊತ್ತಾಗದೇ ಇದ್ರು ಒಳಗೆ ಇರ್ತದೆ, ಪೊಟೆನ್ಷಿಯಲ್ ಇರ್ತದೆ. ಸೊ ನೀವೇನು ಮಾಡ್ತೀರಾ, ಕಲರ್ ಬುಕ್ಸ್ ತೋರಿಸಿ, ಕಲರ್ ಇದು ತೋರಿಸಿ, ಅವಾಗಿಂದ ನಾವು ಬೇರೆ ಬೇರೆ ಫಂಕ್ಷನ್ಸ್ ಇಂಪ್ರೂವ್ ಆಗ್ತದೆ, ಸ್ಕಿಲ್ಸ್ ಇಂಪ್ರೂವ್ ಆಗ್ತದೆ. ಸೊ ಬುಕ್ಸ್ ತೊಗೊಳ್ರಿ ಮಗನ, ಬುಕ್ಸ್ ತೋರಿಸಿ. ಈಗ ಮೊಬೈಲ್ ಇಲ್ಲದೇ ಊಟ ಮಾಡಿಸೋಣ, ಮೊಬೈಲ್ ತೋರಿಸಿನೇ ಊಟ ಮಾಡಬೇಕು ಅಂತ ಏನಿಲ್ಲ. ಸೊ ಇದೆಲ್ಲ ನಾವು ಚೇಂಜ್ ಮಾಡ್ಬೋದು. ಚಂದಮ್ಮನ ತೋರಿಸಿ ಮಾಡ್ತಾ ಇದ್ವಿ, ನಮಗೆಲ್ಲ ಗೊತ್ತಿದೆ, ಹಳೆ ಇರ್ತದೆ. ಈಗ ಆ ಥರ ಇಲ್ಲ. ಸೊ ಮೊಬೈಲ್ ತೋರಿಸಿ ಅದನ್ನು ಅಭ್ಯಾಸನ ಬಿಡಬೇಕಾಗುತ್ತೆ ನಾವು. ಯಾಕಂದ್ರೆ ಒಂದ್ಸರ್ತಿ ಅಡಿಕ್ಷನ್ ಆಯಿತು ಅಂದರೆ ಟೆಕ್ನಾಲಜಿ ಡ್ಯಾಮೇಜಸ್ ಬ್ರೈನ್, ಲಾಟ್ಸ್ ಆಫ್ ಹಾರ್ಮ್ಫುಲ್ ಎಫೆಕ್ಟ್ಸ್, ಬಹಳ ದುಷ್ಪರಿಣಾಮ ತುಂಬ ಇದೆ. ರಿಸರ್ಚ್ ನಡೀತಾ ಇದೆ. ಸೊ ಆಸ್ಟ್ರೇಲಿಯಾದಲ್ಲಿ ನಮಗೆಲ್ಲ ಗೊತ್ತಿದೆ, ಆಸ್ಟ್ರೇಲಿಯಾ ಆಲ್ರೆಡಿ 16 years
ಇದು ಸ್ಮಾರ್ಟ್ ಫೋನ್ ಬ್ಯಾನ್ ಆಗಿದೆ ನಮ್ಮ ಇಂಡಿಯಾದ ಕರ್ನಾಟಕದಲ್ಲೂ ಆ ಚಿಂತನೆ ನಡೀತಾ ಇದೆ. ಅದಾದರೆ ಒಳ್ಳೇದು. ಹೌ ಮಚ್ ಇಟ್ ಇಸ್ ಪ್ರಾಕ್ಟಿಕಬಲ್ ನನಗೆ ಗೊತ್ತಿಲ್ಲ, ಬಟ್ ಆದರೆ ಒಳ್ಳೇದು, ತುಂಬ ಒಳ್ಳೆಯದು. ಸೊ ದೊಡ್ಡವರು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿದ್ರೆ ಮಕ್ಕಳು ಫಾಲೋ ಮಾಡ್ತಾರೆ. ಕಾರ್ನಲ್ಲಿ ಎಸ್ಪೆಷಲಿ ಕಾರ್ ಇರೋರು ಒಂದೇ ಮಕ್ಕಳನ್ನ ಕಾರ್ ಒಳಗೆ ಎಷ್ಟೋ ಜನ ಮಕ್ಕಳು ಎಲ್ಲ ಲಾಕ್ಡಿಂಗ್ ಕಾರ್ನಲ್ಲಿ ಸತ್ತೋಗಿದ್ದಾರೆ. AC ಆನ್ ಆಗಿದ್ದಾಗ ಏನಾಗಿದೆ, ತಾಪಮಾನ ಮಾನಾಕ್ಸೈಡ್ ಇದನ್ನಾಗಿ ಸೊ ಡೆತ್ ಆಗಿದೆ. ಸೊ ಕಾರ್ನಲ್ಲಿ ಮಕ್ಕಳನ್ನ ನಾವು ಬಿಡಬಾರ್ದು, ಇದನ್ನ ನಾವು ಜಾಗೃತಿ ಮೂಡಿಸ್ಬೇಕು. ಕೆಲವೊಂದ್ಸರಿ ಬಿಟ್ಟರೆ ಬಾಡಿ ಸೇಫ್ಟಿ ನಾವು ಎಷ್ಟು ನೋಡ್ತಾ ಇದೀವಿ, ಎಷ್ಟೋ ಡ್ರೌನಿಂಗ್ ಕೇಸಸ್ ತುಂಬ ಆಗ್ತಾ ಇದೆ. ಸೊ ನಾವೆಲ್ಲ ಜಾಗೃತಿ ಮೂಡಿಸ್ಬೇಕು. ವಾಟರ್ ಬಾಡಿ ಅಲ್ಲಿ ಸೂಪರ್ವೈಷನ್ ಇಲ್ದಿರ ಮಕ್ಕಳನ್ನ ಬಿಡಬಾರ್ದು. ಈ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವನಾಥ್, ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ರಾಘವೇಂದ್ರ, ವೈದ್ಯರಾದ ಡಾಕ್ಟರ್ ಬಸವರಾಜಪ್ಪ, ಡಾಕ್ಟರ್ ಸುಜಿತ್, ಡಾಕ್ಟರ್ ವಿಶ್ವನಾಥ್, ಡಾಕ್ಟರ್ ಅಪೂರ್ವ ಬೆಳಗಲಿ, ರಾಘವೇಂದ್ರ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಅನಿರುದ್ಧ್, ಡಾಕ್ಟರ್ ಅರ್ಪಿತಾ, ಡಾಕ್ಟರ್ ಚೇತನ್, ಡಾಕ್ಟರ್ ಶ್ಯಾಮ್ ಸುಂದರ್, ಡಾಕ್ಟರ್ ಕಲ್ಪನಾ, ಶುಶ್ರೂಷಕಿಯರಾದ ಏಕಾಂತಮ್ಮ, ಮೀನಾಕ್ಷಮ್ಮ, ಸುರೇಶ್, ಲೋಕೇಶ್, ಚಂದ್ರಕಲಾ ಸೇರಿದಂತೆ ಇತರ ವೈದ್ಯರು, ಸಿಬ್ಬಂದಿಗಳು ಮತ್ತಿತರರಿದ್ದರು.